ಜಾನಪದ ಗಾಯನ ಲೋಕದ ಸಾಹಿತ್ಯ ಲೋಕದ ಪಿತಾಮಹರು ಅಂತ ಕರಿಬಹುದು ಅಂತ ಅಂದ್ಕೋತೀನಿ ಗುರುರಾಜ್ ಹೊಸಕೋಟೆ ಅವ್ರನ್ನ. ಅವರ ಗೀತೆಗಳನ್ನ ನಾವೆಲ್ಲರಂತೂ ಕೇಳಿದ್ದೀವಿ, ಇವತ್ತಿನ ಮಕ್ಕಳು ಕೇಳುವಂತಾಗಬೇಕು. ಯಾಕೆಂದ್ರೆ ಈ ಗೀತೆಗಳಿಗೆ ಆಯಸ್ಸು ವಯಸ್ಸು ಯಾವುದೂ ಇಲ್ಲ, ಇದೆಲ್ಲವೂ ಸಾರ್ವಕಾಲಿಕ. ಇವತ್ತು ಬಾಳುನ ನೀವು ಹರಿಸಿದ್ದೀರಿ. ಬಾಳು ಬಹಳ ಬಹಳ ಪ್ರತಿಭಾವಂತ. ಅವನ ಸಂಗೀತ ಇರಬಹುದು, ಅವನ ಸಾಹಿತ್ಯ ಇರ್ಬೋದು. ಅವನೊಂಥರ ನವಯುಗದ ಕಾಳಿದಾಸನಂಗೆ ನನಗೆ ಕಾಣ್ತಾನೆ. ಕುರಿ ಕಾಯ್ತಾ ಇದ್ದ ಅಂತ ಅವನೇ ಹೇಳ್ತಾನೆ, ಅದನ್ನು ನನಗೆ ಅವನ ಕಾಳಿದಾಸನಾಗೆ ಕಾಣೋದು. ಹಾಗಾಗಿ ಅವನ ಮೇಲೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ಮತ್ತು ನಿಮ್ಮ ಸಂಗೀತಕ್ಕೆ ಮುಪ್ಪು ಅನ್ನೋದು ಬರೋದಿಲ್ಲ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ನಿಮಗೆ ಇನ್ನಷ್ಟು ಆಯುಸ್ಸು ಆರೋಗ್ಯ ಎಲ್ಲವನ್ನು ಭಗವಂತ ಕೊಡಲಿ, ಇನ್ನಷ್ಟು ಗೀತೆಗಳನ್ನು ನೀವು ಹಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೋತೀನಿ. ನೀವು ಬಂದಿದ್ದಕ್ಕೆ ಧನ್ಯರು ನಾವು. ಥ್ಯಾಂಕ್ ಯು. ಎಸ್ ರಾಜೇಶ್ ಅವರೇ, ಇವತ್ತು ಪ್ರತ್ಯಕ್ಷವಾಗಿ ನೋಡಿದೆ ಸರ್. ಬರೀ ಹಾಡುಗಳನ್ನ ಕೇಳ್ತಿದ್ದೆ ಅಥವಾ ಯಾವುದೋ ಟಿವಿ ಮುಖಾಂತರ ನಿಮ್ಮನ್ನ ನೋಡೋ ಭಾಗ್ಯ ಇರ್ತಿತ್ತು. ಇವತ್ತು ಪ್ರತ್ಯಕ್ಷವಾಗಿ ನೋಡುವಂಥ ಒಂದು ಭಾಗ್ಯ ಸಿಕ್ತು. ಪುನೀತನಾದಿ ಸರ್. ಎದರ ಬದರ ಕೂತಿದ್ದೀನಿ. ನೀವು ಉಸಿರಾಡ್ತಾ ಇರೋ ಗಾಳಿಯನ್ನೇ ನಾನು ಉಸಿರಾಡ್ತಾ ಇದ್ದೀನಲ್ಲ, ನನ್ನ ಆಯಸ್ಸಿನ ಇನ್ನೊಂದು ಭಾಗ ಒಂದು ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಬರೀ ಮಾಡ್ಬೇಕು ಹೇಳಿದಾಗೆ ಪಿತಾಮಹ ಅಷ್ಟೇ ಅಲ್ಲ ಸರ್, ನೀವು ಉತ್ತರ ಕರ್ನಾಟಕದ ಜಾನಪದ ಲೋಕದ ಸಾಕ್ಷಿ ಪ್ರಜ್ಞೆ ಅನ್ಸುತ್ತೆ ಸರ್ ನನಗೆ. ಅದ್ಭುತವಾದ ಗಾಯನದ ಮೂಲಕ ಎಲ್ಲರನ್ನೂ ರಂಜಿಸಿದಿರಿ, ಅಳಿಸಿದಿರಿ, ನಗ್ಸಿದಿರಿ. ಕಾರ್ಯ ಇನ್ನೂ ಹೀಗೆ ಮುಂದುವರಿಲಿ ಸರ್. ನನ್ನ ಹತ್ರ ಸುಮಾರು ಜನ ಇನ್ನೂ ಹಸುವಿನಿಂದ ಕಾಯ್ತಾ ಇದ್ದೀವಿ. ಹೊಟ್ಟೆ ತುಂಬಿಲ್ಲ. ನೀವು ವಯಸ್ಸು ದೇಹಕ್ಕಾಗಿದೆ ಅಷ್ಟೇ ಸರ್, ನಿಮ್ಮ ಧ್ವನಿಗೂ ಆಗಿಲ್ಲ, ನಿಮ್ಮ ಚಿಂತನೆಗೂ ಆಗಿಲ್ಲ ಸರ್. ಹೀಗೆ ಇನ್ನಷ್ಟು ಬಾಳು ಥರದ ಜನರು ನಿಮ್ಮ ಕಡೆಯಿಂದ ಬರಲಿ ಸರ್. ಎಲ್ಲರ ಸಮಾಗಮ ಆಗಲಿ, ಸಂಗೀತ ಬೆಳೀಲಿ, ಸಾಹಿತ್ಯ ಬೆಳೀಲಿ. ಧನ್ಯ ಸರ್, ನಿಮ್ಮನ್ನು ಪಡೆದ ನಾವೇ ಧನ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಡ್ಜಸ್. ಕನ್ನಡ ನಾಡಿಗೆ ಜನಪದ ಭಂಡಾರವನ್ನೇ ಕೊಡುಗೆಯಾಗಿ ಕೊಟ್ಟಿರುವಂತಹ ಜನಪದ ಬ್ರಹ್ಮನಿಗೆ ನಮ್ಮ ವೇದಿಕೆಯಿಂದ ಒಂದು ಪುಟ್ಟ ಗೌರವ. ದಯವಿಟ್ಟು ಬೀಗ್ರೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಮುಂದಿನ ಜೋಡಿಯನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1, ಜಗಮಗ ಜೋಡಿ ಜಗಪ್ಪ ಹಾಗೂ ಅವರ ಶ್ರೀಮತಿ ಸುಷ್ಮಿತಾ. ಜಗ್ಗಪ್ಪ ಅವರೇ, ಸುಷ್ಮಿತಾ ಅವರೇ, ಇವತ್ತಿನ ರೌಂಡ್ ಅಲ್ಲಿ ನಿಮಗೆ ಸ್ಫೂರ್ತಿ ಆಗೋದಕ್ಕೆ ಒಂದು ತುಂಬಾ ಇನ್ಸ್ಪೈರಿಂಗ್ ಜೋಡಿ ಒಬ್ರು ಬಂದಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಅಲ್ಲ. ವಿಭಿನ್ನವಾದ ಪಾತ್ರಗಳಿಂದ ಜನ ಮನಸಾರೆ ಎಲ್ಲರೂ ಒಪ್ಪಿಕೊಂಡಿರುವಂತಹ ಅದ್ಭುತವಾದಂತಹ ಕಲಾವಿದ್ರು ಇವರು. 43 ವರ್ಷಗಳ ಸಾರ್ಥಕ ದಾಂಪತ್ಯ ಜೀವನವನ್ನ ಅನುಭವಿಸಿರುವಂತಹ ಹಿರಿಯ ಜೋಡಿ. ಲೆಟ್ಸ್ ವೆಲ್ಕಮ್ ಚಂದನವನದ ಖಾಯಂ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಚಂದ್ರು ಸರ್ ಹಾಗೂ ಅವರ ಶ್ರೀಮತಿ ಪದ್ಮಾ ಮೇಡಮ್. ಅಣ್ಣ, LED ಇಂದ ಬತ್ತಿದಂಗೆ ನನ್ನ ಕೈಯೂ ಇತ್ತಲ್ಲಣ್ಣ. ಬಲಗಡೆ ಯಾರಿದ್ದಾರೆ ಅಂತ ಈ ಕಣ್ಣು ಕಾಣಲ್ಲ. ನನಗೆ ಕಣ್ಣಿಲ್ಲ ಅನ್ನೋದು ನಿನಗೂ ಗೊತ್ತು. ನೀನ್ ಅಲ್ಲೇ ಯಾಕೆ ನಿಂತ್ಕೊಂಡು ಈ ಕಡೆ ನಿಂತ್ಕೋಬೇಕಾಯ್ತು. ನಂದೇ ಆಕೆ ಬುದ್ಧುವಂತೆ ಎಡಗಡೆ ಕಣ್ಣು ಕಾಣಿಸುತ್ತೆ, ಹಿಡ್ಕೋತಾರೆ ಅಂತ ನಿಂತ್ಕೊಂಡು. ನಂದೇ ತಪ್ಪಾಯ್ತಣ್ಣ. ಎಂತ ಕೆಲಸ ಮಾಡಿದ್ರಿ ಚಾನೆಲ್ ಅವರು. ಚಂದ್ರು ಸರ್ ಅಂತಂದ್ರೆ ಎನರ್ಜಿ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತ ಮುಖ್ಯಮಂತ್ರಿ ಚಂದ್ರು ಸರ್ ಹಾಗೂ ಅವರು ಶ್ರೀಮತಿ ಪದ್ಮಾ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ. ಇವತ್ತು ಆದರ್ಶ ಜೋಡಿಗಳು ಅನ್ನೋ ಒಂದು ಸುತ್ತು ನಡೀತಾ ಇದೆ ಸರ್. ನಾವು ನೋಡಿದಾಗೆ ನೀವು ಆದರ್ಶ ಜೋಡಿಗಳು. ಹೌದಾ? ಎಸ್, ಹೊಡೀರಿ ಚಪ್ಪಾಳೆ. ನಿಮ್ಮ ಪ್ರಕಾರ ಆದರ್ಶ ಜೋಡಿ ಅಂತಂದ್ರೆ ಹೇಗಿರ್ಬೇಕು? ಲಿವಿಂಗ್ ಟುಗೆದರ್ ತರ ಇರ್ಬೇಕು, ಅಂದ್ರೆ ಒಟ್ಟಿಗೆ ಇರ್ಬೇಕು. ಗಂಡ ಹೆಂಡತಿ ತರ ಇರಬಾರ್ದು. ಯಾವ ಜೊತೆಲೇ ಇದ್ರೆ ಬಿಡೋದೇ ಇಲ್ಲ, ಸುಮ್ನೆ ಇರ್ತೀವ. ಹಂಗಾಗಿ ನಾವು ಆ ತರ ಇರ್ಬೇಕಾಗುತ್ತೆ. ನೋಡ್ದ ಶ್ವೇತು, ಗಂಡ ಹೆಂಡ್ತಿರು ಅಂದ್ರೆ ಹಂಗಿರ್ಬೇಕು. ನಮ್ ಜೋಡಿ ಹೆಂಗೈತಣ್ಣ? ಇದು ನನ್ನ ಟುಗೆದರ್, ಲಿವಿಂಗ್ ಟುಗೆದರ್. ಎದುರುಗಡೆ ಪ್ರೇಮ್ ಅವರು, ನೀವು LED ಇಂದ ಬಂದ್ರೆ ನೀವ್ ಹಿಂಗೆ, ನಾನು ಎಲ್ಲೋಗ್ಲಣ್ಣ? ಈಗಾಗಲೇ ನನಗೇನೋ ಸುದ್ದಿ ಬಂತು, ಏನು ಅಲ್ಲಿ ಇಲ್ಲಿ ಎಲ್ಲೇನೋ ಇದೆ ಅಂತ ಅನ್ಬಿಟ್ಟು. ಏನೇನಾಯ್ತಣ್ಣ?
ಅದೇ ನಾನು ಅಲ್ಲಿ ಹೋಗಿ ಇಳಿದಾಗ ಕೆಲವು ಮಕ್ಕಳು ಬರೋರು ನಮ್ಮ ಅಪ್ಪ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ನಮ್ಮ ಅಪ್ಪ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆಮೇಲೆ ಯಾರು ಅಂತ ಅಂದೆ, ಅದೇ ಸರ್ ಅದೇನೋ ಒಂಥರ ಅಂದರು. ಏನು ಹೇಳಪ್ಪ ಪರವಾಗಿಲ್ಲ ಅಂದ. ಅವನ ಹೆಸರು ಸರಿ ಗೊತ್ತಿಲ್ಲ, ಕುರಿ ಅಂತ ಗೊತ್ತಿಲ್ಲ. ಬರೋಬ್ಬರಿ 43 ವರ್ಷಗಳು ನಿಮ್ಮ ಹೋಮ್ ಮಿನಿಸ್ಟರ್ ಜೊತೆ ನೀವು ಕಳೆದಿದ್ದೀರಾ. ಆ ಸಾರ್ಥಕ ಕ್ಷಣಗಳ ಬಗ್ಗೆ ಹೇಳಿ ಸರ್. ಏನಿಲ್ಲಮ್ಮ, ಈಗ ನನ್ನ ಹೆಸರಿಗೆ ಮುಖ್ಯಮಂತ್ರಿ ಚಂದ್ರುಗೆ ಬಹುತೇಕ 150ರಿಂದ 160 ಹೆಂಡ್ತಿದ್ದೀರಿದ್ದಾರೆ. ಹೆಂಡ್ತಿದ್ದೀರು ಇದಾರೆ. ಹೌದು. ಹೆಂಗಣ 530 ಚಿತ್ರದಲ್ಲಿ ಒಂದು 150 ಹೆಂಡ್ತಿದ್ದೀರಿದ್ದಾರೆ. ಹಂಗೆ ಅವರೆಲ್ಲ ಹೆಂಡ್ತಿದ್ದೀರ ತಾನೆ, ಒಂದ್ ದಿವಸ ಆಗ್ಲಿ 2 ದಿವಸ ಆಗ್ಲಿ. ಟೆನ್ಷನ್ ಆಗ್ಬಿಡ್ತು ನನಗೆ. ಒಂದ್ ಕಡೆ ಖುಷಿನೂ ಆಗ್ಬಿಡ್ತು, ಹೆಂಗೆ ಅಂತ ಕೇಳ್ಕೊಳ್ಳೋಣ ಅಂತಿದ್ದೆ. ಹೌದಾ? ಅದರಲ್ಲಿ 2 ತರ ಹೆಂಡ್ತಿದ್ದೀರು ಇದ್ರು, ಆದ್ರೆ ಕಾಯಂಬಾದ ಹೆಂಡತಿ ಇವ್ರೊಬ್ಬರೇನೆ. ಮೇಡಮ್ ನಿಮ್ ಒಂದ್ ಡೌಟ್ ಹೇಳಿ. ನೀವು ಸರ್ನ ಇಷ್ಟಪಟ್ಟು ಮದ್ವೆ ಆಗ್ಬಿಟ್ರಿ, ಆದ್ರೆ ಇವ್ರಿಗೆ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೆ ಅಂತ ಸುದ್ದಿ ಓಡಾಡ್ತಿತ್ತಂತೆ. ಆ ಟೈಮಲ್ಲಿ ಹೆಂಗನ್ಸ್ತಮ್ಮ? ಏನ್ ನಿಮ್ಗೆ ಮದ್ವೆ ಆಗಿದ್ಯಂತೆ, ನಿಜನಾ? ಆದ್ರೆ ಮದ್ವೆ ಆಗಿದ್ರು ಪರವಾಗಿಲ್ಲ, ನಾನು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನೀವು ಅಂತ ಹೇಳಿದೆ. ಹಾಗಾಗಿ ಅವ್ರಿಗೆ ಪಾಪ ತುಂಬಾ ಬೇಜಾರವಾಗೈತೆ. ಅಯ್ಯೋ, ಈಗ ಇಷ್ಟು ಒಳ್ಳೆ ಮುಗ್ಧತೆ ಇರೋಂತ ಹೆಂಡತಿ ನಾನು ಇದನ್ನು ಅನ್ಯಾಯ ಮಾಡ್ಬೋದಾ ಅಂತ ಅವ್ರಿಗೇನು ಪಾಪ ಇರ್ಲಿಲ್ಲ. ಆ ತರದ್ದೇನಿಲ್ಲ. ಯಾರೋ ಹೇಳಿದ್ದು ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಅಂತ. ಸಿನಿಮಾದವರು ಮತ್ತೆ ನಾಟಕದವ್ರು ಅಂದ್ರೆ ಇದ್ದೇ ಇರುತ್ತೆ, ಅದೆಲ್ಲ ನೀನ್ ತಲೆಗೆ ಹಾಕೋಬೇಡ ಅಂತ. ಆಮೇಲೆ ಗೊತ್ತಾಯ್ತು ಇವ್ರೇನು ಅಂತ. ನಾನು ಆಮೇಲೆ ಅನುಮಾನನೂ ಪಡಕ್ ಹೋಗ್ಲಿಲ್ಲ ಅಂತದ್ದು. ನನಗೊಂದು ತೊಂದರೆ ಆಯ್ತು. ಏನಣ್ಣ? ಮೊದಲನೇ ರಾತ್ರಿನ ಈ ಪ್ರಶ್ನೆ ಕೇಳಿದಾಗ ಎಂತ ಅನ್ಯಾಯ ಮಾಡ್ಕೊಂಡೆ. ಇತ್ತ ಒಳ್ಳೆ ಹುಡುಗಿ, ಯಾರನ್ನೋದ ಜೊತೆಲಿದ್ರು ಪರವಾಗಿಲ್ಲ, ನನ್ನ ಮಕ್ಕಳು ನೋಡ್ಕೊಂತ ಹೇಳಿದ್ಲಲ್ಲಪ್ಪ, ಎಂತ ಕೆಲಸ ಆಯ್ತು. ಅವತ್ತಿನಿಂದ ಟ್ರೈ ಮಾಡ್ತಾ ಇದ್ದೀನಿ, ಮಾಳವಿಕಾನು ಸೇರಿಸಿ. ಪ್ರಯತ್ನ ಆಗೇ ಇಲ್ಲ. ಸ್ವಾಮಿಗಳು ಮಾಡಬೇಡ ನಮ್ಮನ್ನ. ನೀನ್ ನಮಸ್ಕಾರ ಹಾಕಿದ್ದು ಹೇಳಿದ್ರೆ ಎಷ್ಟು ಸುಳ್ಳು ಹೇಳಿದ್ರು ಸುಮ್ಮನಿರಿ ನೀವು ಅಂತಲ್ಲ. ಇಲ್ಲ ಗುರುಗಳೇ, ಯಾಕಂದ್ರೆ ಎಷ್ಟು ಅಂತ ಸುಳ್ಳು ಹೇಳಕ್ಕಾಗುತ್ತೆ. ಈ ದೇಶದಲ್ಲ ವಿದೇಶಕ್ಕೆಲ್ಲ ಜೊತೆ ಕರ್ಸ್ಕೊಂಡು ಅವರ ಆಶ್ರಯದಲ್ಲೇ ನನ್ನನ್ನು ಇಟ್ಕೊಂಡು ಬೆಳೆಸಿದ್ದಾರೆ ಅಲ್ಲಿ. ಆದ್ರಿಂದ ನಮಗೇನ್ ಸುಳ್ಳು ಹೇಳಕ್ಕಾಗುತ್ತೆ? ಇನ್ನೇನ್ ಪಾರದರ್ಶಕತೆ ಆಗ್ಬಿಟ್ಟಿದೆ. ಅಲ್ಲ, ಅದಕ್ಕೆ ಕಾರಣ ಇದೆ. ಅವ್ರ ಎಲ್ಲಾ ವ್ಯವಹಾರಗಳು ನನ್ನ ಕಣ್ಣಿಂದ ನೋಡಿರೋದ್ರಿಂದ. ಸ್ಫೂರ್ತಿ ಹೇಳ್ಬಿಡ್ತೀನಿ ಸರ್. ಫಂಕ್ಷನ್ಗೆ ಹೋದಾಗ ಸ್ವೀಟ್ಗಳು ಕೊಡ್ತಾ ಇದ್ರು, ಚಾಕ್ಲೇಟ್. ಬರೀ ಸ್ವೀಟ್ಸೇ ಬರ್ತಾ ಇತ್ತು. 1 ಸರಿ ಬಂತು, 2 ಸರಿ ಬಂತು, 3 ಸರಿ ಬಂತು. ತಗೊಂಡು ಸುಮ್ಮನೆ ತಿಂತಾ ಇದಾರೆ ಸರ್. ಪಕ್ಕದಲ್ಲಿ ಇನ್ನೊಬ್ರು ಕೇಳಿದ್ರು, ಅಲ್ಲ ಸರ್ ಏಜ್ ಎಷ್ಟು ನಿಮ್ಗೆ? ಯಾಕಪ್ಪ? ಅಲ್ಲ ಇಷ್ಟೊಂದು ಸ್ವೀಟ್ ತಿಂತಾ ಇದ್ದೀರಾ, ನಿಮ್ಗೇನು ಶುಗರ್ ಕಂಪ್ಲೇಂಟ್ ಆ ಥರ ಏನಿಲ್ವಾ ಅಂದ್ರು. ಒಂದೇ ಹೇಳಿದ್ರು, ತಿನ್ರಿ ಫಸ್ಟ್, ಏನ್ ಬೇಕು ತಿನ್ನಿ, ಏನ್ ಬೇಕು ತಗೊಳ್ಳಿ. 40 ವರ್ಷದಿಂದ ನನ್ನ ಜರ್ನಿ ಹೇಳ್ತೀನಿ ಕೇಳಿ. 40 ವರ್ಷದಿಂದ ಒಂದೊಂದು ಬಂದು ದಿನಕ್ಕೆ ಒಂದು 8 ಮಾತ್ರೆ, 9 ಮಾತ್ರೆ, 10 ಮಾತ್ರೆ, 11 ಮಾತ್ರೆ ನುಂಗಿದ್ದೀನಿ.